ವೆಲ್ಕಮ್ ಟು ಜಾನಕಿ ಟ್ಯುಟೋರಿಯಲ್ಸ್. ಸೊ ಇವತ್ತಿನ ದಿನ ನಾವು ಕ್ಲಾಸ್ 4 ನೋಡ್ತಾ ಇದ್ದೀವಿ ಅಲ್ವಾ. ಪರ್ ಸೀರೀಸ್ ಮೇಲೆ ಒಂದಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕ್ವಶನ್ಸ್ ನೋಡೋಣ. ಪ್ರೀವಿಯಸ್ ಇಯರಲ್ಲಿ ರಿಪೀಟ್ ಆಗಿರೋ ಕ್ವಶನ್ಸು. ಓಕೆ, ಸಿ ದ ಕ್ವಶನ್. ಇಫ್ ಕಾನ್ಸ್ಟೇಬಲ್ ಈಸ್ ಕೋಡೆಡ್ ಆಸ್ 91 ಆ್ಯಂಡ್ ಸ್ಟೇಬಲ್ ಈಸ್ ಕೋಡೆಡ್ ಆಸ್ 59, ದೆನ್ ಹೌ ಪೋರ್ಟೇಬಲ್ ಶಲ್ ಬಿ ಕೋಡೆಡ್ ಅಂತ ಕ್ವಶನ್ ಇದೆ. ಹೌದಾ ಸರಿ, ಈ ಕ್ವಶನ್ ಒಳಗಡೆ ಈ ಥರ ಸಿಮಿಲರ್ ಕ್ವಶನ್ಸ್ ಇದ್ವು ಅಂದರೆ ಇಲ್ಲೇನು ಕಾನ್ಸ್ಟೇಬಲ್ ಐತಲ್ಲ ಅದಕ್ಕೊಂದು ಪರ್ಟಿಕ್ಯುಲರ್ ಮೀನಿಂಗ್ ಇದೆ. ಬಟ್ ಒಂದಷ್ಟು ಕ್ವಶನ್ಸ್ ಒಳಗಡೆ ಅವರು ವಿತ್ ಮೀನಿಂಗ್ ಕೊಡಲ್ಲ, ಹಾಗೆ ಪಝಲ್ಡ್ ಆಲ್ಫಾಬೆಟ್ ಕೊಡ್ತಾರೆ. ಆ ಟೈಮಲ್ಲಿ ನೀವು ಇದಕ್ಕೆ ಮೀನಿಂಗೇ ಇಲ್ಲ ಅಂದರೆ ಕ್ವಶನ್ ರಾಂಗ್ ಇದೆ ಅಂತ ಅಸ್ಯೂಮ್ ಮಾಡಬೇಡ್ರಿ, ಬಟ್ ಚೆಕ್ ಮಾಡಿ ನೋಡಿ. ಸರ್, ಈ ಕ್ವಶನ್ ಯಾವ್ದು ಬೇಸ್ ಮೇಲಿದೆ? ಇಲ್ಲಿ ನಂಬರ್ಸ್ ಅಂತ ಹೇಳಿ ಕೊಟ್ಟರು ಅಂದರೆ ಅದು ಏನು ಅಲ್ಫಾಬೆಟ್ ಸಿರೀಸ್ ಇನ್ ನಂಬರ್ಸ್ ಅಂತ ನಮಗೆ ಗೊತ್ತಾಗ್ಬಿಡ್ಬೇಕು. ಹೌದಾ, ಹೇಗೆ ಆ್ಯಕ್ಚುಲಿ ನಾವೇನು ಮಾಡ್ತೀವಿ, ಸಿರೀಸ್ ನಂಬರ್ಸ್ ಅಂತಂದರೆ ಎ ಫಸ್ಟ್ ಲೆಟರ್ ಅಲ್ಲ, ಸೊ ದಟ್ ಈಸ್ ಈಕ್ವಲ್ಸ್ ಟು 1 ಅಂತ ಹೇಳಿ ತೊಗೊತೀವಿ. ಬಿ ದಟ್ ಈಸ್ 2, ಸಿ 3, ದೆನ್ ಡಿ ಫೋರ್ತ್ ಒನ್, ಇ ಎಷ್ಟಾಗುತ್ತೆ? ಫಿಫ್ತ್ ಒನ್. ಸೊ ಈ ಥರ ಸಿರೀಸ್ ವೈಸು. ಸೊ ಫಾರ್ ಎಕ್ಸಾಂಪಲ್ ಈ ಕಾನ್ಸ್ಟೇಬಲ್ ಅಂದರೆ ದೊಡ್ಡದಾಗುತ್ತೆ. ಸ್ಟೇಬಲಿಗೆ ನೋಡೋಣ. ನಾವು ಫಸ್ಟೇ ಏನು ರೆಡಿ ಮಾಡಿ ಇಟ್ಕೋಬೇಕು, ಇದು ಎಕ್ಸಾಮ್ ಸ್ಟಾರ್ಟ್ ಆಗತ್ಲೇ ಒಂದು ರಫ್ ನೋಟ್ಸ್ ಕೊಟ್ಟಿರ್ತಾರಲ್ಲ ಅವರು, ರಫ್ ಪೇಪರ್ ಆದರೂ ಇನ್ ಕೇಸ್ ಎಂಡಲ್ಲಿ ಕ್ವಶನ್ ಪೇಪರಲ್ಲಿ ನಾವು ರಫ್ನ ಯೂಸ್ ಮಾಡ್ಬೋದಲ್ಲ, ಆ ಟೈಮಲ್ಲಿ ಎಗೆ ಇಷ್ಟು, ಬಿಗೆ ಇಷ್ಟು ಅಂತ ಹೇಳಿ ಹೆಡ್ಲೈನಲ್ಲಿ ಬರೆದು ಇಟ್ಕೊಂಡ್ಬಿಡ್ಬೇಕು. ಯಾವ ಥರ ಅಂದರೆ ಒಂದು ನಿಮಿಷ ತೋರಿಸ್ತೀನಿ. ಸರ್, ಇವಾಗ ನಾನು ಏನು ಮಾಡಿದ್ದೀನಿ, ಇಲ್ಲಿ ABCD ಆಲ್ಫಾಬೆಟ್ಸ್ನ ಬರೆದಿದ್ದೀನಿ. ಸೊ ಒನ್ ಟ್ರಿಕ್ ಏನು ನೆನ್ಪಿಟ್ಕೋಬೇಕು ಗೊತ್ತಾ, ಏನು ಅಂತಂದರೆ ಇಲ್ಲಿ ಲಾಸ್ಟ್ ಎಂಡ್ ನೋಡಿ 5 ಲೆಟರ್ಸ್ನ ಬರ್ದೀನಿ. ಸೊ ಈ ಎಂಡಲ್ಲಿ ನೋಡಿರಿ ಏನಿದೆ ಅಂತ, ಈ ಜ್ಯೋತಿ. ಸೊ ಈ ಜ್ಯೋತಿ ಬಂತು ಅಂತಂದರೆ ಏನು? ಈ ಜ್ಯೋತಿ ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಡಿರಿ. EJOTY, ಈ ಜ್ಯೋತಿ ಇಲ್ಲಿ ಬಂತು ಅಂದರೆ 5 ಇದೆ. ಅಂದರೆ ಇದು 5, J is 10, O is 15, T is 20, Y is 25. ಸೊ ಇದು ಏನಪ್ಪ ಅಂತಂದರೆ ಒಂದು ಟ್ರಿಕ್ ಇದು, ಈ ಜ್ಯೋತಿ ಅಂತಂದು ಹೇಳಿ. ಸೊ ಫಸ್ಟ್ ಸ್ಟೇಬಲ್ ಇನ್ನು ನೋಡೋಣ ಕರೆಕ್ಟ್ ಇದೆ ಇಲ್ಲೋ ನಮ್ಮ ಅಸಂಪ್ಷನ್ ಅಂತಂದು ಹೇಳಿ. ಇಲ್ಲಿ ಎಸ್ ಇದೆ. ಎಸ್ ಅನ್ನೋದು ಯಾವ ನಂಬರ್ ಆಗ್ಬೋದು? ಇದು 20 ಅಂತ. T is 20 ಅಂದರೆ ಎಸ್ಸು 19 ಬರುತ್ತೆ. ಹೌದಾ, 19. ದೆನ್ T 20. ನೆಕ್ಸ್ಟು A 1, B 2, ದೆನ್ ಎಲ್ ನೋಡ್ರಿ ಎಲ್ಲಿದೆ? ಇಲ್ಲಿದೆ. ಹೌದಾ, ಎಷ್ಟಾಗುತ್ತೆ? ದಿಸ್ ಈಸ್ 15, 16, 10, 11, 12 ಆಗುತ್ತೆ. ಹೌದಾ, ದೆನ್ ಲಾಸ್ಟ್ ಇ ಎಷ್ಟಾಗುತ್ತೆ? 5. ಸೊ ಆ್ಯಡ್ ಮಾಡಿರಿ ಇಷ್ಟು ನೋಡೋಣ ಎಷ್ಟಾಯಿತು? 19, 20, 1, 2, 12, ಎಷ್ಟಾಯಿತು? 54 ಆಯಿತಾ? ಪ್ಲಸ್ 5 59 ಆಯ್ತು. ಕರೆಕ್ಟಾ? ಇಲ್ಲಿ 59 ಆನ್ಸರ್ ಬಂದತಾ? ಓಕೆ, ಹಂಗಂದ್ರೆ ನಮ್ಮ ಅಸಂಪ್ಷನ್ ಕರೆಕ್ಟು. ಏನು ನಮ್ಮ ಅಸಂಪ್ಷನ್ನು? ಕಾನ್ಸ್ಟೇಬಲ್ ಅಂದರೆ ಇವೆಲ್ಲ ಆಲ್ಫಾಬೆಟ್ಸು ಓನ್ಲಿ ಇವೇನು ನಂಬರ್ ಸಿರೀಸ್ ಐತಲ್ಲ, ಈ ನಂಬರ್ ಸಿರೀಸ್ ವೈಸೇ ಇದ್ದಾವೆ ಅಂತಂದು ಹೇಳಿ. ಹಾಗಾದರೆ ನೋಡೋಣ ಪಿಗೆ ಎಷ್ಟಾಗುತ್ತೆ. ಸೆಕೆಂಡ್, ಇವಾಗ ನೋಡಿ ಪಿಗೆ ಎಷ್ಟಾಗುತ್ತೆ ನೋಡಿ. ಪಿ ನಂಬರ್ ಎಷ್ಟಿದೆ ನೋಡಿ. ಪಿ ಎಲ್ಲಿದೆ? ಪಿ ಇಲ್ಲಿದೆ. ದಟ್ ಈಸ್ ಪಿನ. ಸರಿ, ಎಷ್ಟು ರೀ ಪಿ? O ಈಸ್ 15 ಆದರೆ P ಈಸ್ 16. ಓಕೆ, ನೆಕ್ಸ್ಟ್ ಓಗೆ ಎಷ್ಟಿದೆ ನೋಡಿ. O ಈಸ್ 15. ನೆಕ್ಸ್ಟ್ ಆರ್ ಎಷ್ಟಾಗುತ್ತೆ ಇಲ್ಲಿ? ಇದು 15 ಆದರೆ 16, 17, 18. ನೆಕ್ಸ್ಟ್ ಟಿ ಈಸ್ 20. ನೆಕ್ಸ್ಟ್ ಎ ಈಸ್ 1. ನೆಕ್ಸ್ಟು ಬಿ ಈಸ್ 2. ಎಲ್ ಈಸ್ 12. ನೆಕ್ಸ್ಟು ಇ ಈಸ್ 5. ಹೌದಾ, ಆ್ಯಡ್ ಮಾಡೋಣ. 16 ಪ್ಲಸ್ 18 ಪ್ಲಸ್ 15 ದೆನ್ 20 ಪ್ಲಸ್ 1 ಪ್ಲಸ್ 2 ಪ್ಲಸ್ 12 plus 5, that is 89. So option A is the answer.
ಓಕೆ, ನೋಡೋಣ ಆನ್ಸರ್ ಏನಿದೆ. ಎಸ್. ನೆಕ್ಸ್ಟ್ ಕ್ವಶನ್ ಐಡೆಂಟಿಫೈ ದ ನಂಬರ್ಸ್ ದ್ಯಾಟ್ ಆಕರ್ಸ್ ಇನ್ ದ ಸಿರೀಸ್ 0, 7, 26, 63, 124. ಸೊ ಆಗಲೇ ಹೇಳಿದ್ನಲ್ಲ ಲಾಸ್ಟ್ ಕ್ಲಾಸಲ್ಲಿ ನಾನು ಒಂದು ಸಮ್ಮು ಇದೇ ಥರ ಇಲ್ಲಿ 4 ಆಪ್ಷನ್ಸ್ ಇದ್ದಾವೆ. ಹೌದಾ, ಈ 4 ಆಪ್ಷನ್ಸ್ ಒಳಗಡೆ ಇಲ್ಲಿ 2 ಆಪ್ಷನ್ಸ್ ಯಾವುದೋ ರೈಟ್ ಆಗಿದೆ. ಅಂದರೆ ಇದರದ್ದು ಕಂಟಿನ್ಯೂವಸ್ ಸಿರೀಸು ಯಾವುದು ಅಂತ ನಾವಿವಾಗ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಫಸ್ಟ್ ಈ ಡಿಫ್ರೆನ್ಸ್ ಏನಿದೆ ಅಂತ ಹೇಳಿ ನೋಡೋಣ. ಆಯಿತಾ, ಸರಿ. ಫಸ್ಟ್ ಇಲ್ಲಿ 0, 7, 26, 63, 124 ಇದೆ. ಕರೆಕ್ಟಾ? ಡಿಫ್ರೆನ್ಸ್ ನೋಡಿರಿ, ಇಲ್ಲಿ 7 ಆಗುತ್ತೆ, 6 ಆಗುತ್ತೆ, 1 2 3 4 5 6 7 ಆಗುತ್ತೆ ಇಲ್ಲಿ ಡಿಫ್ರೆನ್ಸ್. ಕರೆಕ್ಟಾ? ಫಸ್ಟ್ ನಂಬರ್ ಬಿಟ್ಟು ಕೌಂಟ್ ಮಾಡಬೇಕು. ನೆಕ್ಸ್ಟ್ ಎಷ್ಟಾಗುತ್ತೆ ನೋಡಿರಿ, 19 ಆಗುತ್ತೆ. ಇಲ್ಲಿ ಅಯ್ಯೋ ಇನ್ನೂ ದೂರ ಆಯಿತು, ಸೊ ಬರಲ್ಲ. ಹೌದಾ, ಹಾಗಿದ್ರೆ ಸ್ಕ್ವೇರೋ ಕ್ಯೂಬೋ ಇರುತ್ತೆ ನೋಡಬೇಕು. ಹೌದಾ, ಸರಿ. 0 ಅಂದರೆ ಏನೂ ಬರಲ್ಲ. 7 ಅಂದರೆ 7 ಯಾವ ಸ್ಕ್ವೇರು ಇಲ್ಲ, ಕ್ಯೂಬು ಇಲ್ಲ. ಸ್ಕ್ವೇರ್ ಅಂತ ನೋಡಿದರೆ 4 ಬರುತ್ತೆ, 2 ಸ್ಕ್ವೇರ್. ಕ್ಯೂಬ್ ನೆಕ್ಸ್ಟ್ ನಂಬರ್ ಈಸ್ 3 ಅಲ್ಲ, 3 ಕ್ಯೂಬ್ ಎಷ್ಟಾಗುತ್ತೆ ನೋಡಿರಿ, 3 3s 9, 9 3s ಎಷ್ಟು, 27 ಅಲ್ಲ. 26ಗೆ ನಿಯರ್ ಇದೆ. ದೆನ್ 63 ಇದೆ, 4 4s 16, 16 4s 64. ಹೌದಾ, ಹಾಗಂದ್ರೆ ಮೇ ಬಿ ಒಂದೊಂದು ಮೈನಸ್ ಇರ್ಬೋದು. ಸೊ ಹೀಗಾಗಿದೆ ಅದು. 1 ಕ್ಯೂಬು -1 ಇರ್ಬೋದು ಅದು. ದಟ್ ಈಸ್ 1 ಕ್ಯೂಬ್ ಈಸ್ 1, -1 ಈಸ್ 0. ದೆನ್ 7 ಕ್ಯೂಬ್ -1 ಆಗುತ್ತೆ. ಅದು ಹೆಂಗೆ, ಸಾರಿ 7 ಕ್ಯೂಬ್ ಅಲ್ಲ, 2 2 ಅಂದರೆ 2 ಕ್ಯೂಬ್ ಎಷ್ಟಾಗುತ್ತೆ ನೋಡಿರಿ, 8 ಆಗುತ್ತೆ. ಹೌದಾ, 2 ಕ್ಯೂಬ್ 8, 8 - 1 ಈಸ್ 7. ನೆಕ್ಸ್ಟ್ 26 ಇದೆ, 3 ಕ್ಯೂಬ್ -1 ಆಗುತ್ತೆ, ಆಗಲೇ ನೋಡ್ದಂಗೆ. ಹೌದಾ, 26 ಆಯಿತು. ಸೊ ಅದೇ ಥರ ಇದು 3 ಆದಮೇಲೆ ಇದು 4 ಆಗುತ್ತೆ, ಇದು 5 ಆಗುತ್ತೆ. ನೆಕ್ಸ್ಟ್ 7 ನೋಡೋಣ. 7 ಕ್ಯೂಬ್ -1. ಸೊ ಈ ಥರ ನಾನು ಸಾಲ್ವ್ ಮಾಡೀನಿ. ಇಲ್ಲಿದೆ ನೋಡಿ. ಹೌದಾ, ಸಿ 7 ಕ್ಯೂಬ್ -1 342 ಆಗುತ್ತೆ. 8 ಕ್ಯೂಬ್ -1 511 ಆಗುತ್ತೆ. 9 ಕ್ಯೂಬ್ -1 728 ಆಗುತ್ತೆ. 342 511 ಆ್ಯಂಡ್ 728. ನೋಡಿರಿ ಆನ್ಸರ್ ಎಷ್ಟಾಗ್ಬೋದು. ಈ ಸಿರೀಸ್ ಏನಾದರೂ ಆ ಕ್ವಶನಲ್ಲಿ ಇದ್ದಾವ ನೋಡಿರಿ, ಏನು ಆನ್ಸರ್ ಇಲ್ಲಿ 2 ಕೊಟ್ಟಿದ್ದೀವಿ. 342 511 ಆ್ಯಂಡ್ 728. 342 511. ಆನ್ಸರ್ ಈಸ್ ಬಿ. 100 ಇಲ್ಲಿ 15 ಇದೆ ನೋಡಿರಿ 6ಇಂದ. ಸೊ ದೆನ್ ಆನ್ಸರ್ ಬಿಕಮ್ಸ್ ಬಿ ಆ್ಯಂಡ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್. ಫೈಂಡ್ ದ ನೆಕ್ಸ್ಟ್ ಟರ್ಮ್ ಇನ್ ದ ನಂಬರ್ ಸಿರೀಸ್. ಇಲ್ಲೇನಿದು ಮಿಕ್ಸ್ ಆಗಿದೆ ನೋಡಿರಿ. ಇಲ್ಲಿ ನಂಬರ್ಸು, ಹೌದಾ, ನಂಬರ್ಸ್ ಅಬ್ಸರ್ವ್ ಮಾಡಿರಿ. ನಂಬರ್ಸು ಆಲ್ಫಾಬೆಟ್ಸು ಎರಡು ಮಿಕ್ಸ್ ಆಗಿದ್ದಾವ. ಸರಿ, ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು? ಓಕೆ, ನೋಡ್ತಾ ಹೋಗೋಣ. ಇನ್ ದಿ ಸಿರೀಸ್ 2 4, ನೆಕ್ಸ್ಟ್ ನಂಬರ್ ಈಸ್ 4 ಇದೆ, ದೆನ್ 12 ಇದೆ, 48 ಇದೆ. ನೋಡಿದ್ರೆ ಏನು ಅನ್ನಿಸ್ತದ? 2 2s 4. ಹೌದಾ, 2 × 2 ಈಸ್ 4 ಇಂಟು 2 12 ಇಂಟು 3 ಬರುತ್ತೆ. ಕರೆಕ್ಟಾ? ಇಂಟು 3. ನೆಕ್ಸ್ಟು ಇಲ್ಲಿ ಇಂಟು 2 ಆಯಿತು. 2 × 2 ಈಸ್ 4 ಆಯಿತು. 2 × 3 ಆಯಿತು. ನೆಕ್ಸ್ಟ್ ನೋಡಿರಿ 12 × 4 ಮಾಡಿದರೆ 48 ಬರುತ್ತೆ. ಸೊ ಅದೇ ಥರ ನೆಕ್ಸ್ಟು 48 × 5 ಮಾಡಬೇಕು. ಎಷ್ಟಾಗುತ್ತೆ ನೋಡಿರಿ. ಸರಿ, ಹೆಂಗೆ ಮಾಡ್ತೀರಾ? 48 × 10 ಇದ್ದರೆ ಎಷ್ಟಾಗ್ತಿತ್ತು? 480. ಸೊ ಇಲ್ಲಿ 5 ಐತಲ್ಲ, ಸೊ ಅದ್ರ ಹಾಫ್ ಮಾಡಿರಿ. ಎಷ್ಟಾಗುತ್ತೆ? 240. ಸೊ ಇಲ್ಲಿ 240 ಐತಾ? ಓಕೆ, ದಿಸ್ ಈಸ್ ಆನ್ಸರ್. ಮತ್ತು ಮುಂದೆ ನೋಡೋದೇ ಬೇಡ. ಸೊ ನೀವು ನೋಡ್ತೀವಿ ಅಂದರೆ ನೋಡಿರಿ, ಅದೇ ಡಿಫ್ರೆನ್ಸಸ್ ಇರುತ್ತೆ. ಇಲ್ಲಿ ಎ ಇದೆ, ಕರೆಕ್ಟಾ? ಎ ಆದಮೇಲೆ ಡಿ ಇದೆ. ಎಷ್ಟಾಯ್ತು ರೀ ಡಿಫ್ರೆನ್ಸು? ಬಿ ಸಿ ಡಿ 3 ಅಲ್ಲ. ನೆಕ್ಸ್ಟ್ ಡಿ ಆದಮೇಲೆ ಇ ಎಫ್ ಜಿ ಬಂದಿದೆ ನೋಡಿರಿ. ನೆಕ್ಸ್ಟ್ ಇಲ್ಲಿ, ಕರೆಕ್ಟಾ? ನೆಕ್ಸ್ಟ್ ಜಿಗೆ +3 ಮಾಡಿರಿ. ಜಿ ಹೆಚ್ ಐ ಜೆ, ಕರೆಕ್ಟಾ? ಜೆಗೆ +3 ಮಾಡಿರಿ.
KLM. ಹೌದಾ, ಅಂದರೆ ಎಮ್ ಬರುತ್ತೆ. ಇದೆಲ್ಲ ಸಿಮಿಲರೇ ಬರುತ್ತೆ. ನೆಕ್ಸ್ಟ್ ಏನು ಮಾಡೋಕ್ಕೆ ಹೋಗಬೇಡ್ರಿ, ಬಿಕಾಸ್ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ ಅಲ್ಲಿ. ಸೊ ಆನ್ಸರ್ ಬಿಕಮ್ಸ್ 3. ಸೊ ಇಲ್ಲಿ ಇನ್ ಡೀಟೇಲಾಗಿ ಆನ್ಸರ್ ಸಾಲ್ವ್ ಮಾಡಿದ್ದೀನಿ, ನೋಡ್ಕೊಳ್ರಿ. ಇಲ್ಲಿ ಆನ್ಸರ್ ಏನೋ ರಾಂಗ್ ಇದೆ. ಇಲ್ಲಿ ದಿಸ್ ಇಸ್ 3. ಆನ್ಸರ್ನ ಒಂದ್ಸತಿ ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್. ಫೈಂಡ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಸಿರೀಸ್ ಅಂತ ಹೇಳಿದೆ ಕ್ವಶನ್. ಕರೆಕ್ಟಾ? ಇಲ್ಲಿ ನಂಬರ್ಸ್ ಇದ್ದಾವೆ ಕೆಳಗಡೆ 4, 7, 11, 18, 29, 47 ಆ್ಯಂಡ್ ಕ್ವಶನ್ ಮಾರ್ಕ್ 123 ಆ್ಯಂಡ್ 199. ಕರೆಕ್ಟಾ? ಸೊ ಇದರಲ್ಲಿ ಕ್ವಶನ್ ಮಾರ್ಕಲ್ಲಿರೋ ಪ್ಲೇಸಲ್ಲಿ ಯಾವ ನಂಬರ್ ಬರ್ಬೋದು ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲೇನು ಮಾಡೋಣ ನಾವು, ಫಸ್ಟ್ ಈ ಥರ ಕ್ವಶನ್ಸ್ ಇತ್ತು ಅಂತಂದರೆ ಒಂದು ಯಾವ ಬೇಸ್ ಮೇಲೆ ಇರ್ತಾವೆ ಅಂದರೆ ಡಿಫ್ರೆನ್ಸಸ್ನ ನೋಡಬೇಕು. ಕರೆಕ್ಟಾ? ಸೊ ಈ ಥರ ಡಿಫ್ರೆನ್ಸಸ್ನ 4 to 7, 7 to 11, 11 to 18 ಈ ಥರ ಡಿಫ್ರೆನ್ಸಸ್ನ ನೋಡಬೇಕು. ಡಿಫ್ರೆನ್ಸಸ್ ನೋಡಾದ್ಮೇಲೆ ಒಂದು ಐಡಿಯಾ ಬರುತ್ತೆ. ಇಲ್ಲಪ್ಪ ಅಂತಂದರೆ ಒಂದು ಅಸ್ಯೂಮ್ ಮಾಡಬೇಕು, ಒಂದು ಸ್ಕ್ವೇರ್ಸ್ ಇರುತ್ತೆ. ಹೇಗೆ? ಫಾರ್ ಎಕ್ಸಾಂಪಲ್ ಇಲ್ಲಿ 4 ಆಯಿತಾ, 2 ಸ್ಕ್ವೇರ್ ಈಸ್ 4, ರೈಟ್? 2 ಸ್ಕ್ವೇರ್ ಅಂತಂದರೆ ಏನು? ಫಾರ್ ಎಕ್ಸಾಂಪಲ್ ಈ ಥರ 2 ಸ್ಕ್ವೇರ್ ಐತಿ. ಸೊ ಇಟ್ ಈಸ್ ಈಕ್ವಲ್ಸ್ ಟು 2 into 2, ದಟ್ ಈಸ್ 4. ಹೌದಾ? ನೆಕ್ಸ್ಟು 3 ಸ್ಕ್ವೇರ್ ಇದ್ದರೆ ದಟ್ ಈಸ್ ಈಕ್ವಲ್ಸ್ ಟು 3 into 3, ನಾಟ್ 3 into 2, 3 into 3. ಅದೇ ನಂಬರ್ಗೆ ಇನ್ನೊಂದು ಸತಿ ಮಲ್ಟಿಪ್ಲೈ ಮಾಡಬೇಕು ಅಂತ ಅದು, ದಟ್ ಈಸ್ 9. ಸೊ ಈ ಥರ ಸ್ಕ್ವೇರ್ ಅಂದರೆ. ಹೌದಾ? ಸೊ ಇನ್ ಕೇಸ್ 4 ಸ್ಕ್ವೇರ್ ಇದ್ದರೆ 4 into 4, ದಟ್ ಈಸ್ ಈಕ್ವಲ್ಸ್ ಟು ಕರೆಕ್ಟ್ 16. ಹಾಂ ಸರ್, ಈ ಕ್ವಶನಲ್ಲಿ ನೋಡೋಣ ಏನು ಬರ್ಬೋದು ಆನ್ಸರ್ಸು ಅಂತ. ಫಸ್ಟ್ ಏನು ಮಾಡೋಣ ನಾವು, ಡಿಫ್ರೆನ್ಸಸ್ನ ನೋಡೋಣ ಎಷ್ಟಿದೆ ಅಂತಂದು ಹೇಳಿ. 4 and 7. ಸೊ ಈ 4 and 7ಅಲ್ಲಿ ಡಿಫ್ರೆನ್ಸ್ ಎಷ್ಟು ಬರ್ಬೋದು? 4 ಅಂದರೆ 5, 6, 7, 3. ಕರೆಕ್ಟಾ? ಓಕೆ, 3. ನೆಕ್ಸ್ಟ್ ಇಲ್ಲಿ 7 ಆದಮೇಲೆ 8, 9, 10, 11, 4 ಆಯಿತಾ? ಓಕೆ. ದೆನ್ 11 to 18 ಅಂದರೆ ಅಲ್ಲೆಷ್ಟಾಗುತ್ತೆ? 11 to 18 ಅಂದರೆ ಅಲ್ಲಿ 7 ಆಗುತ್ತೆ. ನೆಕ್ಸ್ಟ್ 18 to 29 ಅಂದರೆ 11. ದೆನ್ 29 to 47 ಅಂತಂದರೆ 29, 39, 49, ದಟ್ ಈಸ್ 18 ಅಲ್ಲ? ಹೌದಾ? ಸರಿ, ಈ ಡಿಫ್ರೆನ್ಸಸ್ ಅಮೌಂಟ್ಸ್ನೆಲ್ಲ ನೋಡಿದರೆ ಏನಂತ ಅನ್ನಿಸ್ತದೆ? 3 ಅದ, 4, 7, 11, 18. ಸೊ ಹಾಗೆ ಥಿಂಕ್ ಮಾಡಿ ನೋಡಿರಿ, ಎಲ್ಲ ಡಿಫ್ರೆನ್ಸಸ್ಸು ಸೇಮ್ ಇಲ್ಲ. ಹೌದಾ? ಸರಿ, ಇನ್ನೂ ಒಂದು ಬರುತ್ತೆ. ಈ ಡಿಫ್ರೆನ್ಸಸ್ನ ನೋಡಿದರೆ, ಸೊ ಈ 3 ನಂಬರು ಯಾವ ನಂಬರ್ಗೂ ಯಾವ ನಂಬರಿಂದನೂ ಕ್ಯಾನ್ಸಲ್ ಆಗೋಲ್ಲ. ಹೌದಾ? 3 ಅನ್ನೋದು 3ಇಂದನೇ ಕ್ಯಾನ್ಸಲ್ ಆಗುತ್ತೆ. ಸೊ ಆ ಥರನೂ ನಂಬರ್ಸ್ ಇರ್ತವೆ. ಹೆಂಗಂದರೆ ಫಾರ್ ಎಕ್ಸಾಂಪಲ್ 1, 3, ದೆನ್ 5 ಯಾವ ನಂಬರಿಂದನದು ಕ್ಯಾನ್ಸಲ್ ಆಗುತ್ತಾ? ನೋ. ಇವಾಗ 5 ಅನ್ನೋ ನಂಬರು ಯಾವ ನಂಬರಿಂದನೂ ಕ್ಯಾನ್ಸಲ್ ಆಗೋಲ್ಲ. ಹೇಗೆ ನೋಡಿರಿ, ಯಾವ ನಂಬರಿಂದ ಕ್ಯಾನ್ಸಲ್ ಆಗ್ಬೋದು? ನೋ, 1ಇಂದ ಆಗುತ್ತಾ? 2, 3, 4, ನೋ, 5ಇಂದನೇ ಕ್ಯಾನ್ಸಲ್ ಆಗುತ್ತೆ. ಅದೇ ಥರ 7, ಲೈಕ್ 8 ಅಂದರೆ 8 2ಇಂದನೂ ಕ್ಯಾನ್ಸಲ್ ಆಗುತ್ತೆ, 4ಇಂದ. ಸೊ ಅದು ಕನ್ಸಿಡರ್ ಆಗೋಲ್ಲ. 9 ಬರೋಲ್ಲ, 10 ಬರೋಲ್ಲ, 11 ಬರುತ್ತೆ ನೋಡಿರಿ. ಸೊ ಆ ಥರನೂ ಡಿಫ್ರೆನ್ಸಸ್ ಇರ್ತವೆ. ಆ ಥರ ಡಿಫ್ರೆನ್ಸ್ ಇದ್ದರೆ ನೆಕ್ಸ್ಟು ಯಾವ ನಂಬರಿಂದನೂ ಕ್ಯಾನ್ಸಲ್ ಆಗೋಲ್ಲ ಅಂತ ನಂಬರ್ಸ್ನ ಅಲ್ಲಿ ಹಾಕಬೇಕು ಡಿಫ್ರೆನ್ಸಲ್ಲಿ. ಇಲ್ಲೇನಿದೆ? 3 ಇದೆ. 3 ನೆಕ್ಸ್ಟು 4 ಇದೆ. 4 ಅನ್ನೋದು 2 2 ಸಹ 4 ಬರುತ್ತೆ. ಹೌದಾ? ನೆಕ್ಸ್ಟ್ ನಂಬರ್ ಏನಿದೆ? 7 ಇದೆ. ನೆಕ್ಸ್ಟ್ 11 ಇದೆ. ಸೊ ಒಂಥರ ಅಸ್ಯೂಮ್ ಮಾಡ್ತಾ ಹೋದಾಗ ಇಲ್ಲಿ ಏನಂತ ಬರ್ಬೋದು? ಈ 3 ಏನೈತಲ್ಲ, 3 + 4, 7 ನೆಕ್ಸ್ಟ್ ನಂಬರ್. ಕರೆಕ್ಟಾ? 7 + 4, 11 ನೆಕ್ಸ್ಟ್ ನಂಬರ್ ಬಂತಾ? ದೆನ್ ಅದೇ ಥರ ಇದು ಆಗ್ಬೋದಾ? 11 + 18 ಎಷ್ಟಾಯಿತು? 29 ಆಯಿತು. ಸೊ 29 + 47. ಹೌದಾ? 29 + 47 ಮಾಡಿದರೆ ಎಷ್ಟಾಗುತ್ತೆ? 29 + 47, 29 + 47 ನೋಡಿರಿ ಎಷ್ಟಾಯಿತು? 9 + 7 is 16, ದೆನ್ 4 + 2 is 6, 1, 7, 76. ಸೊ ಆನ್ಸರ್ಸ್ ಬಿಕಮ್ 76. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ಇನ್ ಡೀಟೇಲ್ಡ್ ಸೊಲ್ಯೂಷನ್ ಬೇಕು ಅಂದರೆ ಇಲ್ಲಿದೆ ನೋಡಿರಿ. ಓಕೆ, ಇದನ್ನ ಒಂದ್ಸತಿ ನೋಡ್ಕೊಳ್ಳಿ.
ನೆಕ್ಸ್ಟ್ ಕ್ವಶನ್, ಫೈಂಡ್ ದ ನೆಕ್ಸ್ಟ್ ನಂಬರ್ ಇನ್ ದ ನಂಬರ್ ಸಿರೀಸ್ ಅಂತಂದು ಹೇಳಿದೆ. ಸೇಮ್. ಸೊ ಇವಾಗ ನೋಡಿರಿ ಡಿಫ್ರೆನ್ಸಸ್ನ. ಸೊ ನಾನಿಲ್ಲಿ ಇನ್ನೊಂದು ಸತಿ ಬರೀತೀನಿ. 48, 24, 72, 36, 108. ನೆಕ್ಸ್ಟ್ ನಂಬರ್ ಬೇಕು. ಸರಿ, ಫಸ್ಟ್ ಏನು ಹೇಳಿದೆ ನಾನು, ಸ್ಕ್ವೇರ್ ಆಗುತ್ತಾ ನೋಡ್ರಿ ಅಂತ ನಂದೆ. ಹೌದಾ? ಸೊ ಇಲ್ಲಿ ಯಾವುದೂ ಸ್ಕ್ವೇರ್ ಆಗೋ ಲಕ್ಷಣ ಕಾಣಿಸ್ತಿಲ್ಲ. ನೆಕ್ಸ್ಟ್ ಏನು ಮಾಡೋಣ, ಒಂದು ನಂಬರ್ಗೆ ಇನ್ನೊಂದು ನಂಬರ್ನ ಆ್ಯಡ್ ಮಾಡಿದರೆ ನೆಕ್ಸ್ಟ್ ನಂಬರ್ ಬರುತ್ತಾ ನೋಡಿರಿ. ನೋಡಿರಿ 8 + 4 12, 72 ಆಯಿತು. ಓಕೆ, ಇದೇನು 72. ನೆಕ್ಸ್ಟು ಯಾವುದು ಈ ನಂಬರ್ಗೆ ಈ ನಂಬರ್ನ ಆ್ಯಡ್ ಮಾಡಿದರೆ ನೆಕ್ಸ್ಟ್ ನಂಬರ್ ಬರುತ್ತಾ? ನೋ. ಇಲ್ಲೇನೋ 72 ಬಂತು. ದೆನ್ ಅದೇ ಥರ ನಾನೊಂದು ನಂಬರ್ ಮಿಸ್ ಮಾಡಿದ್ದೀನ? ಇಲ್ಲ. ಸೊ ನೆಕ್ಸ್ಟ್ ಏನು ಮಾಡೋಣ, ಅಸ್ಯೂಮ್ ದಟ್ ಎರಡೆರಡು ಗ್ರೂಪ್ ಮಾಡಿ ನೋಡಿರಿ. ಕರೆಕ್ಟಾ? ಈ 48 ಡಿವೈಡೆಡ್ ಬೈ 2 ಮಾಡಿದ್ರೆ 24 ಬಂತಾ? ಕರೆಕ್ಟ್. ದೆನ್ ಅದೇ ಥರ ಈ 72 ಡಿವೈಡೆಡ್ ಬೈ ಮಾಡಿದರೆ ಈ 36 ಬಂತಾ? ಎಕ್ಸಾಕ್ಟ್ಲಿ. ಸೊ ಹಂಗಾದ್ರೆ 108 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಗುತ್ತೆ? 54. ಸೊ ಆಪ್ಷನ್ ಡಿ ಈಸ್ ಆನ್ಸರ್. ನೋಡೋಣ ಆನ್ಸರ್ ಏನಂತ. ಕರೆಕ್ಟ್, ಆಪ್ಷನ್ ಡಿ ಈಸ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ನಂಬರ್ that occurs in the series 1, 7, 17, 31, 49. ಸೇಮ್ ಕ್ವಶನ್. ಹೌದಾ? ಸೊ ಅಂದರೆ ನೆಕ್ಸ್ಟ್ ಸಿರೀಸಲ್ಲಿ ಈ ಥರ ಕ್ವಶನ್ಸ್ ಕೊಟ್ಟರೆ ಇಲ್ಲೇನಿದೆ, 3 ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿರಿ ಅಂತಂದು ಹೇಳಿದೆ ಆಪ್ಷನ್ಸಲ್ಲಿ. ಹೌದಾ? ನಮಗೇನು ಗೊತ್ತು, ಇಲ್ಲಿ ಕ್ವಶನ್ ಮಾರ್ಕ್ ಇರುತ್ತೆ, ಅಲ್ಲೊಂದು ನಂಬರ್ ಬರುತ್ತೆ ಅಂತ ಅಷ್ಟೇ ನಮ್ಮ ಅಸಂಪ್ಷನ್. ನೋ, ಇದ್ರದ್ದು ನೆಕ್ಸ್ಟ್ ಸಿರೀಸಲ್ಲಿ ಏನೇನೆಲ್ಲ ಆನ್ಸರ್ಸ್ ಬರ್ಬೋದು ಅದನ್ನು ಈ ABCDE ಅನ್ನೋ ಆಪ್ಷನ್ಸಲ್ಲಿ ಇದ್ದಾವೆ. ಆ ಆಪ್ಷನ್ಸ್ ಯಾವ್ಯಾವು ಅಂತ ಇಲ್ಲಿ ಸೆಲೆಕ್ಟ್ ಮಾಡಿರಿ ಅಂತ ಕೊಟ್ಟಾರೆ. ಹೌದಾ? ಸೊ ಇವಾಗ ಏನು ಮಾಡೋಣ, ನಾನು ಇನ್ನೊಂದು ಸತಿ ಬರ್ಕೊತೀನಿ ಅದನ್ನು. ಯಾವುದು? 1, 7, 49. ಹೌದಾ? ಸರಿ, ಈ ನಂಬರ್ಸ್ ಒಳಗಡೆ ಡಿಫ್ರೆನ್ಸಸ್ನ ನೋಡೋಣ ಫಸ್ಟು ಎಷ್ಟಾಗ್ಬೋದು ಅಂತಂದು. ಫಸ್ಟ್ ಏನು ಮಾಡೋಣ, ಡಿಫ್ರೆನ್ಸಸ್ನ ನೋಡೋಣ. ಸೊ ಎಷ್ಟಿದೆ ನೋಡ್ರಿ ಇಲ್ಲಿ ಡಿಫ್ರೆನ್ಸು? 6. ನೆಕ್ಸ್ಟು 10. ದೆನ್ 31 - 17 ಎಷ್ಟಾಯಿತು? 14. ನೆಕ್ಸ್ಟು 31, 49 ಇದೆ. ಹೌದಾ? 18. ಸೊ ಇಲ್ಲಿ ನೋಡಿರಿ ಡಿಫ್ರೆನ್ಸಸ್ಸು 4 ಇದೆ ಅಲ್ವಾ? ಸೊ ಹಾಗಂದ್ರೆ ಏನಾಗುತ್ತೆ, ಇದರಿಂದ ನೆಕ್ಸ್ಟು 4 ಡಿಫ್ರೆನ್ಸ್ ಇರುತ್ತೆ. ಹಾಗಂದ್ರೆ ಎಷ್ಟಾಗುತ್ತೆ? ಇಲ್ಲಿ 22 ಬರುತ್ತೆ. ಹೌದಾ? ಸರಿ, ಈ 49 + 22 ಎಷ್ಟಾಗುತ್ತೆ? 11, 4 + 2 + 1 ದಟ್ ಈಸ್ 4, 6, 7, 71. ಹೌದಾ? ನೆಕ್ಸ್ಟ್ ನಂಬರ್ 71 ಆಯಿತಾ? ನೋ. ಸರಿ, ನೆಕ್ಸ್ಟ್ ನಂಬರ್ ನೋಡೋಣ ಎಷ್ಟಾಗುತ್ತೆ ಅಂತ. ಓಕೆ, ಚೂರು ಕೆಳಗಡೆ ಬರಿತೀನಿ ನೋಡಿ. 71 ಇದೆ. ಕರೆಕ್ಟಾ? ಓಕೆ, 71 ಇಲ್ಲಿ 22 ಇದೆ. 22 ಪ್ಲಸ್ ಎಷ್ಟು? 4 ಅಲ್ಲ? ಎಷ್ಟಾಯಿತು? 26. ಸರಿ, ಈ 26ನ ಆ್ಯಡ್ ಮಾಡಬೇಕು 71ಗೆ. ಎಷ್ಟಾಗುತ್ತೆ? 7 ಆ್ಯಂಡ್ 9, 97 ಆಯಿತಾ? 97. ಓಕೆ, ಸಿ ಆಪ್ಷನ್ ಇದೆ. ನನ್ನ ಆನ್ಸರ್ ಏನಾಗ್ಬೋದು? ಇದು ಆಗ್ಬೋದು, ಬಿ ಆಗ್ಬೋದು, ದೆನ್ 4th ಒನ್ ಆಗ್ಬೋದು. ಓಕೆ, ನೆಕ್ಸ್ಟ್ ಸಿರೀಸ್ ನೋಡೋಣ. 97 ಪ್ಲಸ್ ಇವಾಗ ಎಷ್ಟಾಗಬೇಕು? 30 ಅಲ್ವಾ? ಓಕೆ, ಗುಡ್. 97 + 30 ದಟ್ ಈಸ್ 127 ಆಯಿತಾ? 127 ಡಿ ಆಪ್ಷನ್ ಆಯಿತಾ? ಹಾಗಂದರೆ ಯಾವುದಾಗ್ಬೋದು ನೋಡಿರಿ? ಸಿ ಆ್ಯಂಡ್ ಡಿ ಎಲ್ಲಿದೆ? ಓಕೆ, 2ರಲ್ಲಿದೆ, 2ನಲ್ಲೂ ಇದೆ, 4ರಲ್ಲೂ ಇದೆ. ಓಕೆ, ನೆಕ್ಸ್ಟ್ ಸಿರೀಸ್ 34 ಆ್ಯಡ್ ಮಾಡಬೇಕಲ್ವಾ? ಇವಾಗ 127, 97 ಈಸ್ ಆನ್ಸರ್. ನೆಕ್ಸ್ಟ್ 127 + 34 ಎಷ್ಟಾಯಿತು? 7 + 4 ಈಸ್ 11,
2 + 3 is 5, 5 + 1 is 6, 161. ಹಾಗಂದರೆ ಇನು ಆನ್ಸರ್. CDE ಯಾವ ಆಪ್ಷನ್ ಇದೆ ನೋಡಿ, ಬಿ, ಸೆಕೆಂಡ್ ಒನ್ ಅಲ್ಲ. ಓಕೆ, ಸೆಕೆಂಡ್ ಒನ್ ಈಸ್ ಅ ಆನ್ಸರ್. ನೋಡೋಣ ಆನ್ಸರ್ನ. ಕರೆಕ್ಟ್, ಬಿ ಈಸ್ ಅ ಆನ್ಸರ್. See the next question. Find the next term in the series given below. ಸೊ ಸೇಮ್ ಕ್ವಶನ್, ಹೌದಾ? ಇಲ್ಲಿ ಏನು ಆಪ್ಷನ್ ಕೊಟ್ಟಿಲ್ಲ, ಸೊ ಅದು ಆಪ್ಷನ್ಸು ಯಾಕೋ ಇರಲಿಲ್ಲ ಅಲ್ಲಿ, ಎಕ್ಸ್ಟ್ರಾ ಕ್ವಶನ್ನು. ನೋಡೋಣ ಸಾಲ್ವ್ ಮಾಡಿ. ಸೊ ಸೇಮ್ ಡಿಫ್ರೆನ್ಸ್ ನೋಡ್ಕೊಳ್ಳೋಣ ಫಸ್ಟಿಗೆ. ಏನಿದೆ 2, 10, 30, 68, 130. ನೋಡಿದರೆ ಏನು ಅನ್ನಿಸ್ತದ? ಡಿಫ್ರೆನ್ಸು ಇಲ್ಲಿ 8 ಆಗುತ್ತೆ, 10, ದೆನ್ 38, ನೆಕ್ಸ್ಟು ಫುಲ್ ಗ್ಯಾಪ್ ಭಾಳ ಆಗುತ್ತಲ್ಲ, ಸೊ ಡಿಫ್ರೆನ್ಸ್ ಅಂದರೂ ಆಗಲ್ಲ. ಹಾಗೆ ಸ್ಕ್ವೇರ್ನ ಟ್ರೈ ಮಾಡಿ ನೋಡೋಣ. 1 ಸ್ಕ್ವೇರ್ ಈಸ್, ನೋಡೋಣ ಸ್ಕ್ವೇರ್ನ ಟ್ರೈ ಮಾಡಿ. 1 ಸ್ಕ್ವೇರ್ ಈಸ್ 1 ಆಗುತ್ತೆ, ಹೌದಾ? 2 ಸ್ಕ್ವೇರ್ ಈಸ್ 4, 3 ಸ್ಕ್ವೇರ್ ಈಸ್ 9, ನೋ ಬರಲ್ಲ. ಕ್ಯೂಬ್ ಟ್ರೈ ಮಾಡಿ ನೋಡೋಣ. 1 ಕ್ಯೂಬ್ ಈಸ್ 1, ಕರೆಕ್ಟಾ? 1 ಕ್ಯೂಬ್ ಈಸ್ 1. 2 ಕ್ಯೂಬ್ ಈಸ್, 2 ಕ್ಯೂಬ್ ಅಂದರೆ ಹೆಂಗೆ ಮಾಡಬೇಕು? ಓಕೆ, 1 ಕ್ಯೂಬ್ ಹೇಳ್ತೀನಿ ನಾನು ಫಸ್ಟಿಗೆ ಹೆಂಗೆ ಮಾಡ್ಬೇಕಂತ ಹೇಳಿ. 1 ಕ್ಯೂಬ್ ಹೆಂಗೆ ಮಾಡ್ತಾರೆ? 1 ಕ್ಯೂಬ್ ಈಕ್ವಲ್ಸ್ ಟು 1 ಇಂಟು 1 ಇಂಟು 1 ಈಕ್ವಲ್ಸ್ ಟು 1. 2 ಕ್ಯೂಬ್, ದಟ್ ಈಸ್ ಕ್ಯೂಬ್ ಅಂದರೆ 3 ರೀ, ಹೌದಾ? 3 ಟೈಮ್ಸ್ ಇದನ್ನ ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ, ಹೌದಾ? ಏನಾಯ್ತು ಅಲ್ಲಿ? 2 ಇಂಟು 2 ಇಂಟು 2, 2 2s 4, 4 2s 8, 8 ಈಸ್ ಆನ್ಸರ್. ಆ ಥರ 3 ಕ್ಯೂಬ್ ಇತ್ತಂದರೆ ಏನು ಬರುತ್ತೆ? 3 ಕ್ಯೂಬ್ ಇದ್ದರೆ 3 ಇಂಟು 3 ಇಂಟು 3, ದಟ್ ಈಸ್ 3 3s 9, 9 3s 27, ಈ ಥರ. ಓಕೆ, ನೋಡೋಣ ಇಲ್ಲಿ ಏನಂತ ಬರುತ್ತೆ ಅಂತ ಹೇಳಿ. ಇಲ್ಲೇನಿದೆ? 1 ಕ್ಯೂಬ್ ಮಾಡೋಣ ಫಸ್ಟ್ಗೆ. 1 ಕ್ಯೂಬ್ ಈಕ್ವಲ್ಸ್ ಟು, ದಟ್ ಈಸ್ 1, ಹೌದಾ? ನೆಕ್ಸ್ಟ್ 2 ಕ್ಯೂಬ್ ಮಾಡಿದರೆ 2 ಕ್ಯೂಬ್ ಈಸ್ 8 ಬರುತ್ತಲ್ಲ, ಮೇಲ್ ಮಾಡೀನಿ. ನೆಕ್ಸ್ಟು 3 ಕ್ಯೂಬ್ ಮಾಡಿದರೆ 3 3s 9, 9 3s 27. ಸೊ ಇಲ್ಲಿ ನೋಡ್ರಿ, ಏನು 1 ಪ್ಲಸ್ 1 ಕ್ಯೂಬ್ ಪ್ಲಸ್ 1 ಈಸ್ ಈಕ್ವಲ್ಸ್ ಟು 2 ಬರುತ್ತಲ್ಲ. ಓಕೆ, 8ಗೆ ಪ್ಲಸ್ 1 ಮಾಡಿದರೆ 10 ಆಗಲ್ಲ, ಪ್ಲಸ್ 2 ಮಾಡಿದರೆ ಆಗುತ್ತಲ್ಲ. ಓಕೆ, ದೆನ್ 27ಗೆ ಪ್ಲಸ್ 3 ಮಾಡೋಣ. ಇಲ್ಲಿ 1 2 3, ದಟ್ ಈಸ್ 30. ಓ ನೈಸ್, ಹಾಗಂದರೆ ಇದೇ ಥರ ಆಯಿತು. 3 ಕ್ಯೂಬ್ ಆಯಿತಾ? 4 ಕ್ಯೂಬ್ ಮಾಡಿದರೂ ಅದೇ ಆನ್ಸರ್ ಬರುತ್ತೆ. 4 ಕ್ಯೂಬ್ ಈಕ್ವಲ್ಸ್ ಟು 4 4s 16, 16 4s ಎಷ್ಟು ನೋಡೋಣ? ಎಷ್ಟು? 16 4s 16 ಇಂಟು 4, ದಟ್ ಈಸ್ 64. 64 ಪ್ಲಸ್ ಎಷ್ಟು? ಇಲ್ಲಿ 3 ಆದಮೇಲೆ 4, 68. ಓ ನೈಸ್, ಕರೆಕ್ಟ್. ನೆಕ್ಸ್ಟು 5 ಕ್ಯೂಬು. 5 ಕ್ಯೂಬ್ ಈಸ್ 5 5s 25, 25 5s 125, 125 ಇಂಟು, ಸಾರಿ ಪ್ಲಸ್ 4 ಅಲ್ಲ, ಸಾರಿ ಎಷ್ಟು? ಪ್ಲಸ್ 5, ಹೌದಾ? ಎಷ್ಟು? 125 ಪ್ಲಸ್ 5, ದಟ್ ಈಸ್ ಈಕ್ವಲ್ಸ್ ಟು 130. ಹಾಗಿದ್ರೆ ನೆಕ್ಸ್ಟ್ ಟರ್ಮ್ ಏನಾಗ್ಬೋದು ಹೇಳಿ? ಕರೆಕ್ಟ್, 6 ಕ್ಯೂಬ್, ದಟ್ ಈಸ್ ಎಷ್ಟಾಗುತ್ತೆ ನೋಡಿರಿ? 6 ಇಂಟು 6 ಇಂಟು 6, 216 ಪ್ಲಸ್ 216 ಪ್ಲಸ್ 6, ದಟ್ ಈಸ್ 222. ಆನ್ಸರ್ ಈಸ್ 222. ಸೊಲ್ಯೂಷನ್ ನೋಡೋಣ. ಎಸ್, ಕರೆಕ್ಟ್. ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ದೆನ್ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಸಮ್ಸ್ನ ನೋಡೋಣ. ಥ್ಯಾಂಕ್ ಯು.